ಮೈಸೂರಲ್ಲಿ ಪೊಲೀಸರ ವಿರುದ್ಧ ಅಪ್ಪ ಮಗನ ಪ್ರತಿಭಟನೆ. ಸ್ನೇಹಿತನ ಸೈಕಲ್ ಶಾಪ್ನ ವಸ್ತು ಕಳವು ಪ್ರಕರಣದಲ್ಲಿ ನ್ಯಾಯ ಕೇಳಲು ಹೋದ ಅಪ್ಪ ಮಗನ ಮೇಲೆಗೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಲ್ಯಾಣಗಿರಿಯ ಆರ್ ನರಹರಿ ಎಂಬ ಯುವಕನಿಗೆ ಪೊಲೀಸರು ಹಲ್ಲೆ ನಡೆಸಿ ಮೊಬೈಲ್ ಫೋನ್ಗಳನ್ನು ಕಸಿದುಕೊಂಡಿದ್ದಾರೆ ಎನ್ನಲಾಗಿದೆ. ತಂದೆಯ ಮೇಲೂ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸುಳ್ಳು ಪ್ರಕರಣ ದಾಖಲಿಸಲು ಯತ್ನಿಸಿದ ಆರೋಪ ಕೇಳಿಬಂದಿದೆ. ಸರಸ್ವತಿಪುರಂ ಠಾಣೆಯ ಇನ್ಸ್ಪೆಕ್ಟರ್ ರವಿಕಿರಣ್ ಹಾಗೂ ಎಸಿಪಿ ರವಿಶಂಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಕುಟುಂಬಸ್ಥರು ಠಾಣೆ ಎದುರು ಪ್ರತಿಭಟನೆ ನಡೆಸಿ ನ್ಯಾಯಕ್ಕೆ ಆಗ್ರಹಿಸಿದ್ದಾರೆ. ಪೊಲೀಸ್ ಜೀಪಿನಲ್ಲಿ ಕೂರಿಸಿಕೊಂಡು ಎಂಎಲ್ಸಿ ಮಾಡಿಸಲು ಮುಂದಾಗಿದ್ದು, ಯುವಕನ ಬಟ್ಟೆ ಬಿಚ್ಚಿಸಿ ಅಪರಿಚಿತ ಔಷಧಿ ಸೇವಿಸುವಂತೆ ಬಲವಂತಪಡಿಸಿದ ಆರೋಪವೂ ಕೇಳಿಬಂದಿದೆ. ಆರೋಗ್ಯದಲ್ಲಿ ಏರುಪೇರಾದ ಬಳಿಕ ಯುವಕನನ್ನು ಬಿಟ್ಟು ಕಳುಹಿಸಲಾಗಿದೆ ಎನ್ನಲಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಜೀಪ್ ಅಲ್ಲಿ ಎಂಎಲ್ಸಿ ಮಾಡಿಸ್ತಾರೆ. ಒಂದು ಪಾರ್ಟಿಗೆ ಅವನು ಯಾವುದೇ ರೀತಿ ಆರೋಪ ಇಲ್ಲದೆ ಇರೋದು ಸಹ ಎಂಎಲ್ಸಿ ಮಾಡಿಸ್ಬೋದಾ? ನಾನು ನಿಮ್ಗೆ ಎಂಎಲ್ಸಿ ರಿಪೋರ್ಟ್ ಕೊಡ್ತೀನಿ. ಏರ್ ಆಸ್ಪತ್ರೆಗೆ ಹೆಂಗ್ ಕರ್ಕೊಂಡು ಹೋದ್ರು, ಅಲ್ಲಿಗೆ ಯಾವ ಮೆಮೊ ಕೊಟ್ಟರು ಇವರು, ಡಾಕ್ಯುಮೆಂಟ್ಸ್ ಕೇಳಿದ್ರೆ ಡಾಕ್ಯುಮೆಂಟ್ಸ್ ಕೊಡಲ್ಲ, ನೀನು ವಿಚಾರಣೆ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಇವೆಲ್ಲ ಸಾಧ್ಯ? ಹೆಂಗ್ ಮಾಡಿಸ್ತಾರೆ? ಏನ್ ಅಪರಾಧ ಇತ್ತು ಅಂದ್ಮೇಲೆ ಯಾವ ಹೋಗಿ ಜನರಲ್ ಪಿಟಿಷನರ್ ಇತ್ತ, ಎಂಎಲ್ಸಿ ಹೆಂಗ್ ಮಾಡಿಸ್ತಾರೆ? ಸೊ ನಮ್ಗೆ ಈಗ ಕಮಿಷನರ್ ಬರ್ಬೇಕು ಇಲ್ಲ ಅಂದ್ರೆ ಏನೇನು ಅರೆಸ್ಟ್ ಮಾಡ್ತಾರೆ, ಕಮಿಷನರ್ ಮಾಡ್ತಾರೆ. ಇಲ್ಲ ನಮ್ಗೆ ಇಲ್ಲ, ಕಳಿಸೋದಲ್ಲ, ಅವ್ರು ಬರ್ಬೇಕು. ಅವ್ರು ಪಬ್ಲಿಕ್ ಸರ್ವೆಂಟ್, ಕಿಂಗೋ ಕ್ವೀನ್ ಅಲ್ಲ ಅವ್ರುಗಳೆಲ್ಲ. ಇಲ್ಲಿಗೆ ಬರ್ಬೇಕು. ಯಾಕೆ ನಾವೇ ಕಲ್ಗೆ ಹೋಗ್ಬೇಕು? ಹೋಗಿಲ್ವಾ 20 ಸತಕ್ಕೆ ಏನ್ ರೆಸ್ಪಾನ್ಸ್ ಸಿಕ್ತು? ಎಷ್ಟು ಸತ ಹೋಗೋಲ್ಲ, ಹೇಳ ಯಾವ್ದಾವಾಗ ಹೋಗಿದ್ಯಾ? ನಾನು ನೋಟಿಸ್ಗಳು ಕೊಟ್ಟಿಲ್ವಾ? ನಿಮ್ಮ ಹತ್ರ ಬಂದಿಲ್ವಾ? ಬೆಳಗ್ಗೆ 8:30 ರಾತ್ರಿ 10:30 ಅಲ್ಲಿ ಕೂತಿಲ್ವಾ ಹುಡುಗ? ಮತ್ತೆ ಇವಾಗ ಕಾಲ ಮೀರ್ತು, ಏನಿಲ್ಲ, ಅವ್ರು ಬಂದು ನಮ್ಗೆ ಆನ್ಸರ್ ಮಾಡಿ, ಇಲ್ಲ ಅಂದ್ರೆ ನೀವು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಹೇಳ್ತಾನೆ. ಅಮ್ಮ ಅಕ್ಕ ಅಂತ ಅಂದ್ಬಿಟ್ರೆ ಬಿಟ್ಬಿಡ್ಬೇಕಾ? ಹೌದು, ಈಗ 3 ಮೊಬೈಲ್ ಐತಲ್ಲ, ಹೆಂಗ್ ಇಟ್ಕೊಬಿಡ್ತಾರೆ? ಆಯ್ತಾ?